ಎಸ್ ಹರೀಶ್ ಆರಾಧ್ಯ ಅವರೇ, ಈಗ ಜಾತಿ ಗಣತಿ ನೀವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆಯ್ತಪ್ಪ. ಈಗ ನಿಮ್ಮ ಪ್ರಕಾರ ಇಡೀ ರಾಜ್ಯದಲ್ಲಿ ನೀವೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದೀರಿ ಅಂತನಾ? ನೀವು 2 ಕೋಟಿ ಅಂತಲ್ಲ, ನಿಮ್ಮ ಸಂಖ್ಯೆ ಹೆಚ್ಚಿದೆ ಅಂತ ನನ್ನ ವಾದ. ನೀವು ನಂಬರ್ 1 ನೀವೇ. 2 ಕೋಟಿ ಅಂದ್ರೆ ನ್ಯಾಚುರಲ್ ಇಲ್ವಾ? 6.5 ಕೋಟಿ 2 ಕೋಟಿ ಹಿಂಗೆ ಯಾವ ಆಧಾರದ ಮೇಲೆ ಹೇಳ್ತೀರಿ? ನೀವೇ ಸರ್ವೆ ಮಾಡಿ, ನೀವೇ ಹೇಳಿ. ಏನಾದ್ರೂ ಒಂದು ನಿಮ್ಗೂ ಇದು ಅನ್ಸೈಂಟಿಫಿಕ್, ನಿಮ್ಗೆ ಒಂದು ಮನೆಗೆ ಬಂದಿಲ್ಲ ಬಂದಿಲ್ಲ ಅಂತ ಲಕ್ಷಾಂತರ ಮನೆ ಇದಾವಲ್ಲ. ನೀವೇ ಹೇಳೋ ಪ್ರಕಾರ 2 ಕೋಟಿ. ನಮ್ಮ ಮನೆಯಲ್ಲಿ 22 ಜನ ಇದ್ದೀವಿ, ನಮ್ಮ ಫ್ಯಾಮಿಲಿನಲ್ಲಿ 22 ಜನ ಅಂದ್ರೆ ಏನು ಸರ್? ನಿಮ್ಮ ಹತ್ರ 2 ಕೋಟಿ ಅನ್ನೋದಕ್ಕೆ ಏನಿದೆ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಈಗ ನೀವು ಇಂಟ್ರೂ ಮಾಡಿ, ವೀರಶೈವ ಮಹಾಸಭಾದಲ್ಲಿ ಎಷ್ಟು ಜನ ರಿಜಿಸ್ಟರ್ಡ್ ಸದಸ್ಯರಿದ್ದಾರೆ? ನಿಮಗೆ ಒಂದು ಮೇಡಮ್, ನಿಮ್ಮ ಟಿವಿಗೆ ಕುತ್ಕೊಂಡು ಸರಿ ಇಲ್ಲ, ನಾವು 2 ಕೋಟಿ ಇದೀವಿ ಅಂತ ನೀವು ತಾನೇ ಹೇಳ್ತಾ ಇರೋದು. ನೀವು ಹಳ್ಳಿಗೆ ಹೋಗಿ ಸುಮ್ಮನೆ ಇಂಟ್ರೂ ಮಾಡಿ ಮೇಡಮ್, 100 ಜನ ಇಂಟ್ರೂ ಮಾಡಿ, 90 ಜನ ಹೇಳ್ತಾರೆ, ಅವ್ರು ಹೇಳ್ತಾರೆ ವೀರಶೈವ ಲಿಂಗಾಯತರು, ಅವರು ಹಂಗೆ ಹೇಳ್ತಾರೆ. 90 ಜನ ಹೇಳ್ತಾರೆ ನಾವು ಎಸ್ಸಿಗಳು ಅಂತ, 90 ಜನ ಹೇಳ್ತಾರೆ ನಾವು ಎಸ್ಟಿಗಳು ಅಂತ, 90 ಜನ ಹೇಳ್ತಾರೆ ಒಕ್ಕಲಿಗರು ಅಂತ. ಇಂಟ್ರೂ ಮಾಡಿ ಹೇಳಿ ನನಗೆ. ಸರ್ ಈಗ 1000 ಜನ ಇಂಟ್ರೂ ಮಾಡಿ ಮೇಡಮ್. ತಡ್ರಿ ಸರ್. ಈಗ ಸರ್ ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ಡೇಟ್, ಸುಮ್ಮನೆ ಏನೋ ಇನ್ ಜನರಲ್ ಟಾಕ್ಸ್ ಬೇಡ. ಈಗ ನಿಮ್ದು ಒಂದು ವೀರಶೈವ ಮಹಾಸಭಾ ಇದೆ ಸರ್. ಸೊ ಪ್ರತಿ ಬಾರಿಯೂ ಲಿಂಗಾಯತ ಸಮುದಾಯದ ಮೇಲೆ ಅಥವಾ ವೀರಶೈವ ಸಮುದಾಯದ ಮೇಲೆ ಏನಾದರೂ ಒಂದು ತೊಂದರೆಗಳು ಬಂದಾಗ ನೀವು ಮುಂದಾಳತ್ವದಲ್ಲಿ ನೀವು ಒಂದು ಲೀಡ್ ತಗೊಳ್ತೀರಾ. ಅದು ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ವಿಚಾರದಲ್ಲೂ ಕೂಡ ಒಂದು ಲೀಡ್ ತಗೊಂಡಿದ್ರಿ ನೀವು. ಹಂಗೆ ಈಗ ನಿಮ್ದು ರಿಜಿಸ್ಟರ್ಡ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ? 2 ಲಕ್ಷ ಜನ. 2 ಲಕ್ಷ ಜನ. 2 ಲಕ್ಷ ಅಂದರೆ 2 ಲಕ್ಷ ಕುಟುಂಬಗಳು ಅಂತ ನಾನು ಹೇಳ್ತೀನಿ. ಯಾಕಂದರೆ ಮನೆಗೊಬ್ಬರು ಒಬ್ಬ ಯಜಮಾನ, ನಿಮ್ಮ ಇದು 2 ಲಕ್ಷ ಕುಟುಂಬಗಳು ಅಂತ. ಆಲ್ ರೈಟ್. ನೀವು 2 ಕೋಟಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಒಂದು ಗ್ರಾಫ್ ಬೇಕಲ್ಲ? ಹಿಂಗಿದೆ ಹಿಂಗಾಗಿ 2 ಕೋಟಿ ಅನ್ನೋದಕ್ಕೆ ನಾವು ಇವಾಗ ರೆಡಿ ಮಾಡಿದೀವಿ ಮೇಡಮ್. ನಾವು ಸೆನ್ಸಸ್ ಮಾಡ್ತಾ ಇದೀವಿ ಮೇಡಮ್. ತಾಲೂಕು ಮಟ್ಟದಿಂದನೂ ನಾವು ಸೆನ್ಸಸ್ ರೆಡಿ ಮಾಡಿದೀವಿ. ಶಂಕರ್ ಬಿದ್ರಿ ಮಹಾದೇವರು ಅಧ್ಯಕ್ಷರಾದ್ಮೇಲೆ ಈಗ ಅವರು ಮೊದಲನೇ ಅಜೆಂಡಾನೇ ಎಲ್ಲ ತಾಲೂಕು ಮಟ್ಟದಿಂದ, ಅಂದ್ರೆ ತಾಲೂಕು ಮಟ್ಟದಿಂದನೂ ನಾವು ಇವಾಗ ಪ್ರತಿಯೊಂದನ್ನು ಜನಗಣತಿ ಮಾಡಲಿಕ್ಕೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ನೆಕ್ಸ್ಟ್ ಇವಾಗ ಬಸವ ಜಯಂತಿ ಆದ್ಮೇಲೆ ನಾವು ಅದನ್ನ 30ನೇ ತಾರೀಕು ಆದ್ಮೇಲೆ ಏಪ್ರಿಲ್ 1ನೇ ತಾರೀಕಿಂದನೇ ನಾವು ಅದನ್ನ ಜನಗಣತಿಗೆ ನಾವೇ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಾವೇ ಅವಾಗ ಡಾಟಾ ಕೊಡ್ತೀವಿ ಗೌರ್ಮೆಂಟ್, ನಾವು ಇಷ್ಟು ಜನ ಇದ್ದೀವಿ ನಾವು. ಇವರು ಸರಿಯಾಗಿ ಮಾಡಿಲ್ಲ ವೈಜ್ಞಾನಿಕವಾಗಿ. ನಮಗೆ ಜಾತಿ ಗಣತಿ ವಿರೋಧಿಗಳು ಏನಲ್ಲ ಮೇಡಮ್, ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋದು ಅಷ್ಟೇ ನಮ್ಮ ಭಾವನೆ. ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅನ್ನೋದು ಕರೆಕ್ಟಾಗಿ ವೈಜ್ಞಾನಿಕವಾಗಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಯಾರು ಬಂದರೂ ಅವಾಗ ಒಪ್ಕೊಳ್ಳೇಬೇಕು, ನಾನು ಒಪ್ಕೊಬೇಕು, ನೀವು ಒಪ್ಕೊಬೇಕು. ಇದನ್ನ ನಾವು ಒಂದೇ ಒಂದು ಹೇಳೋದು ಅಂದ್ರೆ, ಸಿದ್ದರಾಮಯ್ಯನವರು ಲಾಸ್ಟ್ ಟೈಮು ವೀರಶೈವ ಲಿಂಗಾಯತ ಅಂತ ಬೆಂಕಿ ಹಚ್ಚಿದ್ರು, ಏನಾದ್ರು ಮನೆಗೆ ಹೋದ್ರು. ಈ ಸರಿನೂ ಅಷ್ಟೇ ಜಾತಿ ಗಣಕ್ಕೆ ಕೈ ಹಾಕಿದ್ದಾರೆ ಜೇನುಗುಡಿಗೆ. ಇದರಲ್ಲಿ ಅವ್ರ ಪದವಿ ಇನ್ನೇನು ನವೆಂಬರಲ್ಲಿ ಇಳಿಬೇಕಾಗುತ್ತೆ ಸರ್. ಅವ್ರ ಮನೆಗೆ ಹೋಗೋದು ಹೋಗ್ಲಿ ಸರ್, ಇಡೀ ಕಾಂಗ್ರೆಸ್ ಪಕ್ಷ ಹೇಳಿ ಅವ್ರೇನ್ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಾಗಿಲ್ಲ ಮೇಡಮ್. ಅವ್ರು ಏನ್ ಗೊತ್ತಾ ಮೇಡಮ್, ಇವರು ಇಡೀ ಪಕ್ಷನ ಮುಳುಗಿಸ್ತಾರೆ ಅಂತಾರೆ. ಈಗಿರೋ ಪ್ರೆಸೆಂಟ್ ಮುಖ್ಯಮಂತ್ರಿ ಪ್ರಬಲ ಅಂದ್ರೆ ಉನ್ನತ ಮಟ್ಟದ ಇವರಿಗೆ ವಿರೋಧಿ ಮೇಡಮ್. ಎಲ್ಲೇ ನೋಡಿ ಮೇಡಮ್, ಯಾಕೆ ನೀವು ಎಲ್ಲೇ ಅನ್ಸುತ್ತೆ ಏನು ಗೊತ್ತಿಲ್ಲ, ಬರ್ತೇನೋ ಅವ್ರು ಗೊತ್ತಿಲ್ಲ. ದೇವರಾಜ ಅರಸು ಆದಂಗೆ ನಾನೇ ಆಗ್ಬಿಡ್ಬೇಕು, ಹಿಂದುಳಿದವರೆಲ್ಲ ಯಾರು ಉದ್ದಾರ ಇವ್ರು ಆದ್ಮೇಲೆ ಮೇಡಮ್ ಏನು ಉದ್ದಾರ ಆದ್ರೆ ಮೇಡಮ್ ದೇವರಾಜ ಅರಸು ಅವ್ರೇನ್ ಮೇಲ್ವರ್ಗದ ಅವ್ರು ಈ ತರ ಇರ್ಲಿಲ್ಲ. ಇವ್ರಂಗೆ ನಾನು ಅಹಿಂದ ಅಂತ ಎಷ್ಟು ಅಹಿಂದ ಫ್ಯಾಮಿಲಿನ ಇವ್ರು ಉದ್ಧಾರ ಮಾಡಿದಾರೆ ಹೇಳಿ ಮೇಡಮ್. ತಪ್ಪೇನಿದೆ? ಅಹಿಂದಾನ ಎಷ್ಟು ಜನ ಉದ್ಧಾರ ಮಾಡಕ್ಕೆ ಜಾತಿ ಗಣತಿ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ನಾವು ಹಿಂದುಳಿದರ ಆಗ್ಬಿಟ್ಟಿದೀವಿ, ಇವಾಗ ನಮ್ಗೆ ಜಾಸ್ತಿ ಸಿಗ್ತದಂಗ. ಯಾಕಂದ್ರೆ ಅವ್ರು ಇವಾಗ ಮುಂದುವರೆದ, ಈಗ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ದಲಿತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗೆಲ್ಲ ನೀವು ಮುಂದುವರೆದ್ರು ನಾವೆಲ್ಲ ಹಿಂದುಳಿದರ ತಡಿ ಸರ್. ಅಲ್ಲ, ದಲಿತರು ಮುಂದುವರೆದು ಬಿಟ್ಟಿದ್ದಾರೆ ಅಂತ ಮೊದಲಿಂದನೂ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಸರ್. ಮೊದಲಿನಿಂದಲೂ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಈಗ ನಾವು ನೀವು ಹೇಳೋದಲ್ಲ, ನೀವು ಹಳ್ಳಿ ಹೋಗ್ಬಿಟ್ಟು ಮೇಡಮ್ ನೀವು ಇಂಟರ್ವ್ಯೂ ಅವ್ರ ಆರ್ಗ್ಯುಮೆಂಟ್ಗೆ ಬರ್ತೀನಿ ನಾನು. ಒಂದು ನಿಮಿಷ, ಆರಾಧ್ಯ ಅವ್ರ ಆರ್ಗ್ಯುಮೆಂಟ್ಗೆ ಬರ್ತೀನಿ ನಾನು. ಸರ್ ಹೇಳ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ನಾವು 2 ಕೋಟಿಯಷ್ಟು ಇದ್ದೀವಿ ಅಂತ ಹೇಳ್ತಿದ್ದಾರೆ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಸಮಾಜದ, ಯಾಕಂದರೆ ನಾನೊಂದು 25-30 ವರ್ಷಗಳಿಂದ ಸಮಾಜ ಜೊತೆಗೆ ಇರೋದ್ರಿಂದ, ಕೆಲಸ ಮಾಡಿರೋದ್ರಿಂದ. ಸರಿ, ಇದು ಉದಾಹರಣೆಗೆ ಲಿಂಗಾಯತರು ಅಂತ ತಗೊಂಡಾಗ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನೀವು ದಕ್ಷಿಣಕ್ಕೆ ಬರ್ತಾ ಕಡಿಮೆ ಆಗ್ತಾರೆ, ಕೆಲವು ಕಡೆ ಇಲ್ಲವೇ ಇಲ್ಲ. ಹಾಗೆ ಒಕ್ಕಲಿಗರು ತಗೊಂಡಾಗ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಿಮಗೆ ಈ ಹಾಸನ, ಮಂಡ್ಯ ಈ ಭಾಗದಲ್ಲಿ, ಹಳೆ ಮೈಸೂರಿನಲ್ಲಿದ್ದಾರೆ. ಇನ್ನು ನೀವು ಉತ್ತರಕ್ಕೆ ಹೋದರೆ ಇಲ್ಲವೇ ಇಲ್ಲ. ಆದರೆ ನೀವು ಕರ್ನಾಟಕದಲ್ಲಿ ಒಂದೇ ಒಂದು ಊರು ದಲಿತರಿಲ್ದಿರೋ ಊರು ತೋರಿಸಿ. ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ದಲಿತರು ಇಳದೇ ಇರತಕ್ಕಂಥ ಒಂದೇ ಒಂದು ಊರು ತೋರಿಸಿ ನೋಡೋಣ.
ಸೊ ಸಹಜವಾಗಿ ಯಾರು ಜಾಸ್ತಿ ನಮ್ಮೂರಲ್ಲಿ ಸರ್ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಮ್ಮೂರ ಹೆಸರು ಕನ್ನಸಂದ್ರ ಅಂತ, ಸೋಲೂರು ಹೋಬಳಿ, ಮಾಗಡಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಲ್ಲಿ ಯಾರು ಒಬ್ರು ದಲಿತರ ಮನೆ ಇಲ್ಲ ಮೇಡಮ್. ಈಗ ಫುಲ್ ಲಿಂಗಾಯತರ ಮನೆಗಳಿದಾವಲ್ಲಿ. ಒಂದ್ ಮನೆಯಲ್ಲಿ ಇವ್ರು ಹೇಳಿದ್ರಲ್ಲ, ಅಲ್ಲ, ನಾನು- ಸರ್, ನಾನು ಉತ್ತರ ಸಹಜ ಹೇಳ್ತೀನಿ, ಅದು ಊರ ಹೆಸರು ಕಾಲಗಳಲ್ಲಿ ಕೊಡ್ತೀನಿ ಇವಾಗ. ಸರ್, ಅವ್ರು ಹಾಗಾದ್ರೆ separate ಸುಮಾರು ಇದೆ ಇರುತ್ತೆ. ಮೇಡಮ್. ಅಲ್ಲ, ಲಿಂಗಾಯತರ ಹೇಳೋದಕ್ಕೆ ಜೊತೆ ಇರಲ್ಲ ಸರ್ ಹೇಳ್ಬೋದು. ಅವರು. ಇಲ್ಲ ಅಂತ ಏನಿಲ್ಲ. ಸರ್, ಲಿಂಗಾಯತರ ಜೊತೆ ಇರಲ್ಲ, ಅದು ಸಹಜ ಎಲ್ರಿಗೂ ಗೊತ್ತಿದೆ. ಅವ್ರು ಸಪರೇಟ್ ಕಾಲೋನಿ ಇರ್ತದೆ, ಅದನ್ನ ಯಾವ್ದು ಹೇಳ್ತಾರೆ ಇಲ್ಲ ರೀ, ನಾನು. ನಮ್ಮೂರಲ್ಲಿ ಯಾವ್ದು Separate ಕಾಲೋನಿ ಇರ್ತದೆ ಅವ್ರದ್ದು. ನಮ್ಮಲ್ಲಿ ಕಾಲೋನಿನೇ ಇಲ್ಲ. ಸೊ ಹಾಗಾಗಿ ಇಡೀ ಭಾರತ, ಇದು ಬರೀ ಕರ್ನಾಟಕ ಬೇಕಾದ್ರೆ ಇಡೀ intro ಭಾರತ ಮಾಡಿ ಹೋಗಿ. ದೇಶದಲ್ಲಿ So, ಹಂಗೆ ಬಂದಾಗ. I agree. ಒಂದ್ ನಿಮಿಷ, I agree. ಒಂದ್ ನಿಮಿಷ. ಹೌದೌದು ಸರ್, ನಾನು ಒಂದು. I agree. ಒಂದು. ಅವ್ರೇನೋ ಸುಮ್ನೆ ಹೇಳ್ಬೋದು, ಆಮೇಲೆ ಅವ್ರ ಎರಡನೇದು. ಊರಲ್ಲಿ ಎಲ್ಲ ಲಿಂಗಾಯತ ಆಯ್ತು, ಇದ್ದಾರೆ. ಆ ಥರ ಅವ್ರು ಹಳ್ಳಿಗಳಿದ್ರು. ಬಿಟ್ಕೊಳ್ದೇ ಇರ್ಬೋದು, ಅಲ್ಲ. ಯಾರಿಗ್ ಗೊತ್ತು? ಬಿಟ್ಕೊಳ್ದೇ ಮೇಡಮ್, ಇರ್ಬೋದು ಮೇಡಮ್, ಸರ್ ಅಂತ ಬಾಳ ವೀರಶೈವ ಸಮಾಜ, ಲಿಂಗಾಯತ ಒಂದ್ ನಿಮಿಷ ಸಮಾಜ, ನಾನು ಒಪ್ಕೊಳ್ಳೋಂಥ ಸರ್, ನಾನು ಸಮಾಜ ಮುಗಿಸ್ಬಿಡ್ತೇನೆ. ಯಾವ್ದು ಇಲ್ಲ. ಅರೆ, ಸರಿ, ಸರ್, ಆಯ್ತು ಬಿಡಿ ಒಂದು ಸರ್. ನಂಬರ್ 1 ಪಾಯಿಂಟ್. ಆಮೇಲೆ ಎರಡನೇದು ನಾನು ಕೇಳೋವಂಥದ್ದು ಇಬ್ಬರಿಗೂ, ನಾನು ಜಾತಿಯ ಕಾರಣಕ್ಕೆ ನಾನು ಕೇಳ್ತಿಲ್ಲ. ನಮಗೆ ನಾವು ಹಿಂದುಳಿದು ಬಿಟ್ಟಿದ್ದೀವಿ, ನಮ್ಮನ್ನ ತುಳಿತಾ ಇದ್ದಾರೆ, ನಮ್ಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತ. ನಾನು ಯಾವ ಗ್ರಹಿಕೆಯಲ್ಲಿ ಅದನ್ನು ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿನವರೆಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು 2 ಸಮುದಾಯಗಳ ಪೈಕಿ. ಹೌದು. ಈ ರಾಜ್ಯದ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥದ್ದು 2 ಸಮುದಾಯಗಳು. ಈ ರಾಜ್ಯದ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರತಕ್ಕಂಥ 2 ಸಮುದಾಯಗಳು. ಇಷ್ಟೆಲ್ಲವೂ ಇದ್ದುಕೊಂಡು ನಾವು ಹಿಂದುಳಿದೀವಿ, ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇವತ್ತಿನವರೆಗೂ ನಮ್ಗೆ ಏನೂ ಸಿಕ್ಕಿಲ್ವಲ್ಲ, ನಾವೇನಂತ ಬಡ್ಕೋಬೇಕು? ಏನಂತ ಬಡ್ಕೋಬೇಕು ನಾವು ಹಾಗಾದ್ರೆ? ಅಲ್ಲ, ನಿಮ್ಮಂಥ ಅಲ್ಲ ಸರ್, ನಿಮ್ಮಂಥ ಸಹನಾ ಶಕ್ತಿ, ಸಹನಾ ಮೂರ್ತಿಗಳು, ನಿಜಕ್ಕೂ ತಾಳ್ಮೆಯನ್ನೇ ಮೈ ಮೇಲೆ ಹೊತ್ತುಕೊಂಡಿರುವಂಥ ನೀವು, ನಿಮ್ಮ ಮೌನವೇ ನಿಮಗೆ ಆಭರಣ. ನೀವು ಅಲ್ಲೇ ಇರ್ರಿ, ಅಲ್ಲೇ ಸಾಯಿರಿ. ಹಂಗೆ ಆಗಿರೋದ್ ಕತೆ. ನಿಮ್ಗೆ ಬಾ ಇಲ್ಲ ಪಾಪ, ನೀವು ಮುಂದೆ ಬಂದರೆ ಬಸವಣ್ಣ, ಆಯ್ ಬೇಡ, ಹಿಂದೆ ಬಂದರೆ ಬಸವಣ್ಣ ಮತ್ತು ಕುವೆಂಪು ಅವ್ರನ್ನ ಆದರ್ಶವಾಗಿ ಅಲ್ಲೇ ಬಂದೆ. ಬಸವಣ್ಣ ಅವರನ್ನ ಮತ್ತು ಕುವೆಂಪು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿರೋರು. ಈಗ ಉದಾಹರಣೆ ಈಗಲೂ ಕೂಡ ಈಗ ಜನಸಂಖ್ಯೆ ಒಂದ್ ಕಡೆ ಸರ್, ಅವ್ರೇನ್ ವಿರೋಧ ಮಾಡ್ತಾ ಇಲ್ಲ. ಸಾರಿ, ಸರ್, ವಿರೋಧ ಅಲ್ಲ. ಅದನ್ನೇ ಬಂದೆ. ವಿರೋಧ ಮಾಡ್ತಾ ಇಲ್ಲ. ಸರ್, ಅಲ್ಲೇ ಈಗ ನಿಮ್ಮ ರಿಸರ್ವೇಶನ್, ಈಗ ರಿಸರ್ವೇಶನ್ ಕಿತ್ಕೊಳ್ಳಕ್ಕೆ ಮೇಡಮ್, ನಾನು ವಿರೋಧ ಮಾಡ್ತಾರೆ ಅಂತ ಹೇಳ್ತಲ್ಲ. ಆಕ್ಚುವಲ್ ಫಿಗರ್ಸ್ ಕೊಡಿ ಅಂತ ಅಲ್ಲ, ನಾನು ಕುವೆಂಪು ಅವರನ್ನ ಮತ್ತು ಬಸವಣ್ಣ ಆದರ್ಶವಾಗಿ ಇಟ್ಕೊಂಡಿರೋರು ಸಹಜವಾಗಿ ಈಗ ಅವರೇ ಹೇಳಬೇಕು ನೋಡ್ರಪ್ಪ. ಸರ್, ನಾನು ಹೇಳ್ತಾ ಇಲ್ಲ, ವಿರೋಧ ಅಂತ ಹೇಳ್ತಿಲ್ಲ ನಾವು. ನೀವು ಸಿಂಪಲ್ ಆಗಿ ಹೇಳ್ಬೇಕಾಗಿರೋದು, ಕುವೆಂಪು ಮತ್ತು ಬಸವಣ್ಣ ಆದರ್ಶವಾಗಿ ಇಟ್ಟಿರೋರು, ಇವ್ರು ಇಷ್ಟು ವರ್ಷದಿಂದ ಇಷ್ಟು ಸಂಖ್ಯೆಯಲ್ಲಿದ್ದಾರೆ, ಅಥವಾ ಸಂಖ್ಯೆ ಕಡಿಮೆನೇ ಇದ್ಕೊಳ್ರಿ ಇವ್ರು ಏನೂ ಆಗಿಲ್ವಲ್ಲ, ಒಂದ್ಸರಿ ಮಾಡ್ರಯ್ಯ ಮುಖ್ಯಮಂತ್ರಿ ಅಂತ ಮಾಡ್ಬೋದಲ್ಲ ಇವರು? 12ನೇ ಶತಮಾನದಲ್ಲಿ ನಾವು ಒಪ್ಕೊಂಡಿದ್ದೀವಿ ಮೇಡಮ್. ಅಧ್ಯಕ್ಷರಾದ ತಕ್ಷಣ ದೇಶ ಆಳಕ್ಕಾಗಲ್ಲ, ಅದು ಪಕ್ಷ ಆಳ್ತಾರೆ. ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಈ ತರದ ಆಯ್ತು. ನಿಮ್ಮ ಮಾತಿಗೆ ಒಪ್ಕೊಳ್ಳೋಣ ಹರಿರಾಮ್ ಅವರೇ. ಈಗ ಇದು ಜಾತಿ ಗಣತಿನೇ ನಿಜ ಅಂತ ಇಟ್ಕೊಳ್ಳೋಣ. ಮುಂದೆ ಜಾತಿ ಗಣತಿ ಮಾಡಿದ್ರು ಕೂಡ ನಮಗಿರುವಂಥ ಜನರಲ್ ನಾಲೆಜ್ ಪ್ರಕಾರ ಸಂಖ್ಯೆ ಹೆಚ್ಚೇ ಇರುತ್ತೆ. ಈಗ 2ನೇ ಸ್ಥಾನ ಯಾರು, 3ನೇ ಸ್ಥಾನ ಯಾರು ಅನ್ನೋದ್ರಲ್ಲಿ ಪ್ರಬಲ ಸಮುದಾಯಗಳ ನಡುವೆ ಒಂದು ಇರಬಹುದು, ಲಿಂಗಾಯತರು ಮತ್ತು ಒಕ್ಕಲಿಗರ ನಡುವೆ ಒಂದು ಜಟಾಪಟಿ ಆಗಬಹುದು. ಬಟ್ ಫಸ್ಟ್ ಪ್ಲೇಸ್ ಅಂತೂ ನಿಮಗೆ ಅಂತ ಇಟ್ಕೊಳ್ಳಿ, ಆಯ್ತಾ? ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥ ಸಮಯ ಬಂದಿದೆ. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಮತ್ತು ಲಿಂಗಾಯತ ಸಮುದಾಯದ MB ಪಾಟೀಲ್ ಮತ್ತು ಇದು ಪರಿಶಿಷ್ಟ ಪಂಗಡದ ಸತೀಶ್ ಜಾರಕಿಹೊಳಿ ಅವರೆಲ್ಲ ರೇಸಲ್ಲಿದ್ದಾರೆ. ದೇ ಆರ್ ವೋಕಲ್ ಅಬೌಟ್ ಇಟ್, ನಾವು ಆಗಬೇಕು ಅಂತ. ಸೊ ಇದನ್ನೇ ಆಧಾರವಾಗಿಟ್ಕೊಂಡು ನೀವು ಪರಿಶಿಷ್ಟ ಜಾತಿಗೆ ಸೇರಿದಂಥ ಜನ ಸಮುದಾಯದವರು ಯಾರಾದರೂ ಒಬ್ಬರಾದರೂ ನೀವು ಮಾತಾಡ್ತಾ ಇದ್ದೀರಾ, ಪರಮೇಶ್ವರ ಅವರಾಗಲಿ, ಖರ್ಗೆ ಅವರಾಗಲಿ ಅಂತ, ನೀವು ಒಬ್ಬರಾದರೂ ಇಷ್ಟು ಪ್ರಬಲವಾಗಿ ನೀವು ಯಾರಾದರೂ ಮಾತಾಡ್ತಾ ಇದ್ದೀರಾ ಸರ್? ನೀವು ಆಯ್ತು, ಸಿದ್ದರಾಮಯ್ಯನವರು ಆಯ್ತು, ಈ ಜಾತಿ ಗಣತಿಯ ಪ್ರಕಾರ ಈಗ ದೇ ಡಿಸರ್ವ್ ಅಂತ ಇಟ್ಕೊಳ್ಳಿ. ಒಬ್ಬ ಮುಖ್ಯಮಂತ್ರಿ ಮಾಡಬಹುದಾದಂಥ ಎಲ್ಲ ಸಾಧ್ಯತೆಗಳು ಮಾಡಕ್ಕೆ ಒಪ್ಕೋತಾರ ಹಾಗಾದ್ರೆ ಸಿದ್ದರಾಮಯ್ಯನವರು? ಈ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಮೊದಲಿಂದಲೂ ಕೂಡ ದಲಿತ ಮುಖ್ಯಮಂತ್ರಿ ಬೇಕಾಗತಕ್ಕಂಥ ದೊಡ್ಡ ಧ್ವನಿ ಇದೆ. ಯಾರೋ ನಮ್ಮ ಪರಮೇಶ್ವರನ್ನ ಮಾಡಿ ಅನ್ನೋಂಥದ್ದು ಪ್ರಶ್ನೆ ಬಂತು, ಖರ್ಗೆ ಅವ್ರನ್ನ ಮಾಡಿ ಅನ್ನೋ ಪ್ರಶ್ನೆ ಬಂತು, ಅಥವಾ ಯಾರಾದರೂ ಒಬ್ಬರನ್ನ ದಲಿತರನ್ನ ಮಾಡಿ ಅನ್ನೋಂಥ ಪ್ರಶ್ನೆ ಬಂತು. ಆದರೆ ದೊಡ್ಡ ದುರಂತ ಏನಪ್ಪ ಆಗಿದೆ ಅಂದರೆ, ಈಗ ನಾವು ಹೇಳ್ಕೊಳಕ್ಕೆ ಸಮುದಾಯಗಳು ಹೇಳೋದಕ್ಕೆ ರೆಡಿ ಇದ್ದಾರೆ, ಆದರೆ ಅವರೇ ಇದಾರಲ್ಲ, ಅವರೇ ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಪಕ್ಷದ ಹೈಕಮಾಂಡ್ ಅನ್ನೋ ಕಲ್ಚರ್ ಇದೆಯಲ್ಲ, ಅದು ನಾನು ಇವತ್ತು ಮಾಧ್ಯಮದ ಮುಂದೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಾನೊಬ್ಬ ಪ್ರಭಾವಿ ದಲಿತ ರಾಜಕಾರಣಿನ ಭೇಟಿ ಮಾಡಿದಾಗ ಅವ್ರು ಹೇಳಿದಂಥ ಮಾತೇನು ಗೊತ್ತಾ? ಹಿಂಗೆ ಹೋಗ್ತಾ ಹೇಳಿದಾಗ ಯಾರೋ ಹೇಳಿದ್ರು, ಏನಂತ ಗೊತ್ತಾ, ನಮ್ಮ ಜೊತೆ ಯಾವ್ದೋ ಓದಂಥ ಹುಡುಗರು ಒಬ್ಬರು ಹೇಳಿದ್ರು, ಸರ್ ಕಾಂಗ್ರೆಸ್ಸಲ್ಲಿ ದ ಮೋಸ್ಟ್ ಸೀನಿಯರ್ ಇದ್ದೀರಿ ನೀವು,
ನೀವು ಮುಖ್ಯಮಂತ್ರಿ ಕ್ಯಾಂಡಿಡೇಟು, ನೀವು ಮುಖ್ಯಮಂತ್ರಿ ಆಗ್ಬೇಕಂದ ತಕ್ಷಣ ಯಪ್ಪ ಆ ಕಡೆ ಈ ಕಡೆ ಹಿಂಗೆ ನೋಡ್ಬಿಟ್ಟು ಹಿಂಗೆಲ್ಲಾದ್ರೂ ಹೇಳ್ಬಿಟ್ರಪ್ಪ ಇದು ಅಂದ್ರು. ಯಾಕೆ ಅಂದರೆ ಸೋಲಿಸ್ಬಿಡ್ತಾರೆ ನನ್ನ ಬೇರೆಯವರೆಲ್ಲ ಮೇಲ್ಜಾತಿಯವರು ಒಂದು. ಆಮೇಲೆ ಎರಡನೇದು, ನಮ್ಮ ಪಕ್ಷಗಳು ನಮ್ಮನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಉದಾಹರಣೆ ಕೊಟ್ಟಿದ್ದವರು ಪಂಜಾಬದ ಎಕ್ಸಾಂಪಲ್ ಕೊಟ್ಟರು. ಅಲ್ಲೊಬ್ಬ ದಲಿತನ ಮುಖ್ಯಮಂತ್ರಿ ಅಂತೇಳಿ ಪ್ರೊಜೆಕ್ಟ್ ಮಾಡಿದಾಗ ಕಾಂಗ್ರೆಸ್ನ ಅಡ್ರೆಸ್ ಇಲ್ದಂಗೆ ಮಾಡ್ಬಿಟ್ರಲ್ಲಿ. ಸರಿ, ಹಂಗಾದ್ರೆ ಇದನ್ನ ತಾಂಡಾಗ ತಿಪ್ಪೆಗೆ ಹಾಕೋಣ ಬಿಡಿ ಸರ್, ಏನಾಯ್ತು? ಇದು ಪಕ್ಷಗಳ ಮನಸ್ಥಿತಿ. ಅವ್ರಿಗೆ ಪಕ್ಷ ಬೇಕಾಗಿಲ್ಲ ಮೇಡಮ್, ಅವ್ರಿಗೆ ಇದಕ್ಕೆ ಏನ್ ಮಹತ್ವ ಇದೆ? ಪಕ್ಷ ಬೇಕಾಗಿಲ್ಲ ಅವ್ರಿಗೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಅವೆಲ್ಲ ನಮ್ಮನ್ನ ಫೂಲ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಫೂಲ್ ಮಾಡ್ಲಿಕ್ಕೆ ಅಷ್ಟೇ. ಸರ್ ಎಸ್ ಬಾಲು ಸರ್, ಈಗ ನಾವು ಹೇಳ್ದಂಗೆ ನಾವು ಯಾವುದೇ ಸಮುದಾಯನ ವಿರೋಧ ಮಾಡ್ತಾ ಇಲ್ಲ. ನೀವು ಮಾಡಿದಂಥ ರೀತಿ ಈ ಜಾತಿ ಗಣತಿನ ವಿರೋಧ ಮಾಡ್ತೀವಿ, ಸರಿಯಾದ ರೀತಿ ಮಾಡಿಲ್ಲ. ವೈಜ್ಞಾನಿಕವಾಗಿ ಮಾಡಿ ನೀವು ವರದಿನ ಜಾರಿಗೊಳಿಸಿ, ನಮ್ಮದೇ ಅಭ್ಯಂತರ ಇಲ್ಲ. ನಾವು ಎಷ್ಟನೇ ಪ್ಲೇಸ್ ಬರ್ತೀವಿ ಅಂತ ನಮ್ಮ ಪ್ರಶ್ನೆ ಇಲ್ಲ. ನಾವು ವೈಜ್ಞಾನಿಕವಾಗಿ ನೀವು ಮಾಡಿದಾಗ ನಮಗೆ ಗೊತ್ತಿದೆ ಎಷ್ಟನೇ ಸ್ಥಾನ ಬರ್ತೀವಿ ಅಂತ. ನಾವು ಮಾಡ್ಲಿ ಹೇಳ್ತೀವಿ. ನಾವು ಸುಮ್ಮನೆ ಅಂಕೆ ಸಂಖ್ಯೆಗಳನ್ನ ನಾವು ಯಾವುದೋ ಕೇಳಿ ಈಗ ನೋಡಿ, ನಾವು ಈಗ ನೀವು ದೊಡ್ಡವನು ಅಂತ ಆಗ್ರಪ್ಪ ದೊಡ್ಡವನು ಅಂತೀವಿ. ಬಟ್ ನಾವು ಮಾಡೋಂಥದ್ದೇನು, ನಮಗೆ ಸರಿಯಾದ ರೀತಿಯಲ್ಲಿ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ನೀವು ಇದು ಮಾಡಿ ಜಾರಿಗೊಳಿಸಿ ಅಂತ ನಾವು. ಅಲ್ಲ ಈಗ ಸರ್, ಈಗ ಒಂದು ಇದು ನ್ಯಾಚುರಲ್ ಆಗಿ ಅವ್ರು ಕೇಳಿದ ಪ್ರಶ್ನೆ ಸರ್. ಈಗ ಏನು ಅಂತಂದರೆ, ಆಯಿತು, ಈಗ ನಿಮ್ಮ ಸಂಖ್ಯೆ ಎಷ್ಟಿದೆಯೋ ಏನಿದೆ, ನೀವು ಪ್ರಬಲ ಸಮುದಾಯಗಳು, ಅತಿ ಹೆಚ್ಚು ರಾಜಕೀಯವಾಗಿ ಟಿಕೆಟ್ ತಗೊಳ್ಳೋರು ನೀವು, ಗೆಲ್ಲೋರು ನೀವು, ಸಚಿವರಾಗವ್ರು ನೀವು, ಮುಖ್ಯಮಂತ್ರಿಗಳಾಗವರು ನೀವು, ಭೂಮಿ ಹೊಂದಿರೋರು ನೀವು, ಆರ್ಥಿಕವಾಗಿ ಬಲಾಢ್ಯರು ನೀವು, ಇಂತಹ ವಿಚಾರಗಳು ಬಂದಾಗ ಮೊದಲಿಗೆ ದನಿ ಎತ್ತುವವರು ನೀವು, ಸೊ ಅತ್ಯಂತ ಹೆಚ್ಚು ದನಿ ಉಳ್ಳವರು ನೀವು, ಇನ್ನು ಏನು ಬೇಕು ಸರ್ ನಿಮಗೆ ಅಂತ ಅವ್ರು ಕೇಳಿದ ಪ್ರಶ್ನೆ. ಮಾಯಾವತಿ ಆಗಿಲ್ಲ ಮೇಡಮ್ ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದ ಮಾತಾಡಿ ಸರ್. ನಾವು ಅವ್ರಿಗೆ ಈಗ ಅವ್ರಿಗೆ ಅವರು ಅವಕಾಶ ಬಂದಾಗ ಬಿಟ್ಕೊಟ್ರೆ ಅವರು ಕರೆಕ್ಟ್ ಸರ್. ನೀವು ಅವಕಾಶ ನಿಮ್ಗೇನ್ ಮಾತಾಡ್ಬೇಡಿ ಅಂತ ಅಂದಿದ್ರೆ ನಾನೇನು ಚೇರ್ನ ಕಿತ್ಕೋಬೇಕು, ಚೇರ್ ಯಾರು ಬಿಟ್ಕೊಡಲ್ಲ. ಪಾಪ ನಮ್ಮ DK ಶಿವಕುಮಾರ್ ಎಷ್ಟು ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ಮಾಡ್ತಾ ಇರೋ ಕಸರತ್ತೆ ಅದಕ್ಕೆ. ಆಮೇಲೆ ಇವರೆಲ್ಲ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯನವ್ರಿಗೆ. ಮೇಡಮ್ ದಯವಿಟ್ಟು ಇವತ್ತು ಈ ಸಮುದಾಯವರು ನಾವು ಕೇಂದ್ರ ಅವರು ರಾಜಕೀಯವಾಗಿ ಮೇಲ್ ಬರಬೇಕು ಎಲ್ಲ ಐತೆ. ನಮ್ಗೆ ಇದಿದೆ, ನಮ್ಮ ದೇವೇಗೌಡರು ಹೇಳಿದರು, ಕುಮಾರಣ್ಣ ಹೇಳಿದ್ರು ಆಗಬೇಕು ಅಂತ, ಖರ್ಗೆ ಅವ್ರನ್ನೂ ಹಾಗೆ ಅಂತ ಹೇಳಿದರು. ಆದರೆ ಇವರು ಇದು ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಾನು ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ನೀವೇ ಆಗಬೇಕು ಅಂತ. ನಿಜ ನಿಜ. ಅವ್ರೂ ಅಷ್ಟೇನೆ, ಎಲ್ಲ ನಮ್ಮ ಹಿಂದೆ ಇದೆ, ನಾನೇ ದಲಿತ ಅಂತಾರಲ್ಲ, ನಾನೇ ದಲಿತ ಅಂತಾರಲ್ಲ. ಅದರಿಂದ ಅದಕ್ಕೆ ನಮ್ಗೆ ಅದು ಪ್ರಶ್ನೆ ಇಲ್ಲ. ನಾವು ಈ ಜಾತಿ ಗಣತಿ ವಿಚಾರದಲ್ಲಿ ಮಾಡಿದಂಥದ್ದು ಏನು. ಇನ್ನೊಂದು ಮೇಡಮ್, ಇದು ಆಶ್ಚರ್ಯ ಪಡ್ತೀರಾ, ಕಾಂತರಾಜು ವರದಿನ ಮಾಡ್ತಾ ಇದ್ರಲ್ಲ, ಅವ್ರು ಅಧ್ಯಕ್ಷ ಇದ್ರಲ್ಲ, ಅವ್ರು ಸೈನ್ಯ ಮಾಡಿಲ್ವಂತ ಇದಕ್ಕೆ. ಕಾಂತರಾಜು ಅವ್ರು ಸೈನ್ಯ ಮಾಡಿಲ್ವಂತ ಈ ವರದಿಗೆ. ಹೆಂಗ್ ಮಾಡ್ತೀರ ನೀವು? ಯಾಕೆಂದ್ರೆ ಗೊತ್ತಾಯ್ತು, ಪೇಪರ್ ಎಲ್ಲ ಬಂತು, ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನನ್ನ ತಲೆಗೆ ಬರ್ತದೋ ಯಾಕಪ್ಪ ಬೇಕು ಅಂತೇಳಿ ಎಲ್ಲ ಚಾನಲ್ಗಳಿಗೂ ನಾನೇ ಮಾಡಿದ್ದು ಅಂತ ಹೇಳ್ತಾ ಇರೋರು ಸೈನ್ ಮಾಡದೆ ಮಾಡಿಲ್ಲ. ಸೈನ್ಯ ಮಾಡಿಲ್ಲ ಮೇಡಮ್, ನೋಡಿ ಗೊತ್ತಾಗ್ತದೆ ಹೇಳ್ತಿದಾರಲ್ಲ ನಾನೇ ಮಾಡಿದ್ದು ಅಂತ. ಇನ್ನೇನ್ ಸರ್